ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿಯ ಒಂದು ನಕ್ಷತ್ರದಲ್ಲಿ ನಾವು ಜನ್ಮಿಸಿದರಂತೆ, ಶನಿಯ ಒಂದು ದಶೆ ನಡೀತಾ ಇದೆಯಂತೆ, ಶನಿಯ ಒಂದು ಭುಕ್ತಿ ನಡೀತಾ ಇದೆಯಂತೆ, ಶನಿಯ ಒಂದು ಅಂತರ್ಭುಕ್ತಿ ನಡೀತಾ ಇದೆಯಂತೆ. ಬೇಡ ಬಿಡಿ, ಪಂಚಮ ಶನಿ ಕಾಟ ಇದೆಯಂತೆ ಗೋಚಾರದಲ್ಲಿ, ಅಷ್ಟಮ ಶನಿಯಂತೆ, ಅರ್ಧಾಷ್ಟಮ ಶನಿಯಂತೆ, ಶನಿ 7.5 ಈಗಷ್ಟೇ ಪ್ರಾರಂಭ ಆಗಿದೆಯಂತೆ. ಅದಕ್ಕಂತೂ ಇಷ್ಟೆಲ್ಲ ಕಷ್ಟ ಅನ್ನೋರು ಯಾರಾದರೂ ಇದ್ದೀರಾ? ಸೊ ನಾನೊಂದು ಪರಿಹಾರ ಹೇಳ್ತೀನಿ, ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಬಟ್ ಇದು ತುಂಬ ವಿಚಿತ್ರವಾಗಿರ್ತದೆ ಪರಿಹಾರ. ಸಾಧ್ಯ ಇದ್ದವರು ಮಾಡಿ. ಪ್ರತಿ ಶನಿವಾರ ಈ ಸಮಸ್ಯೆ ಇದ್ದವರು ಪ್ರತಿ ಶನಿವಾರ ಯಾರಿಗಾದರೂ ಒಬ್ಬರಿಗೆ ಒಂದು ಸೋಪ್, ಸಾಬೂನು, ಅದು ಬಟ್ಟೆ ಒಗೆಯೋದಾಗಿರ್ಬೋದು, ಮೈಗುಚ್ಕೊಳ್ಳೋದಾಗಿರ್ಬೋದು, ಒಂದು ಸಾಬೂನು, ಅದು 5 ರೂಪಾಯಿ ಸಾಬೂನು ಇರ್ಬೋದು, 50 ರೂಪಾಯಿದು ಇರ್ಬೋದು, 100 ರೂಪಾಯಿದು ಇರ್ಬೋದು. ನನಗದರ ಅವಶ್ಯಕತೆ ಇಲ್ಲ, 5 ರೂಪಾಯಿದಿದ್ರೂ ಪರವಾಗಿಲ್ಲ. ಒಂದು ಸಾಬೂನ್ನ ಒಬ್ಬ ವ್ಯಕ್ತಿಗೆ ಪ್ರತಿ ಶನಿವಾರ ದಾನದ ರೂಪದಲ್ಲಿ ಕೊಡ್ತಾ ಬನ್ನಿ. ಎವ್ರಿ ವೀಕು ನಾವು ಕೊಡ್ತಾ ಇದ್ರೆ ಡೌಟ್ ಬರುತ್ತೆ ಗುರುಗಳೇ, ತಿಂಗಳಿಗೆ ಒಂದು ಸಲ ಶನಿವಾರ ಕೊಡ್ತಾ ಬನ್ನಿ. ನೀವು ಈಗ ನನಗೆ ಹೇಳಿರುವಂಥ ಶನಿ ಪ್ರಭಾವ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿರ್ತದೆ ಅನ್ನೋದನ್ನು ನೀವೇ ನೋಡ್ತೀರಾ. ಖಂಡಿತವಾಗಲೂ ಇದೊಂದು ಒಳ್ಳೆಯ ಪರಿಹಾರ, ತಂತ್ರ ಪರಿಹಾರ. ಇದರಲ್ಲಿ ಏನು ವಿಷಯ ಇದೆ ಅಂತ ಹೇಳಿದ್ರೆ, ಆ ಕೊಳೆಯನ್ನು ತೆಗೆಯುವಂಥ ಒಂದು ವಿಷಯ ಇದೆ. ಸೊ ಶನಿದೇವರಿಗೆ ಇದು ಹೆಲ್ಪ್ ಆಗ್ಬೋದು, ಅಥವಾ ಶನಿದೇವರ ಒಂದು ಪರಿಹಾರ ಕ್ರಿಯೆಗೆ ಇದು ಖಂಡಿತ ಸಹಾಯ ಮಾಡುತ್ತೆ. ಮಾಡಿ ನೋಡಿ. ಯಾಕಂದರೆ ಪರಿಹಾರಗಳು ವಿಚಿತ್ರವಾಗಿದ್ದಾಗ ನಮಗೆಲ್ಲ ಕೆಲವೊಂದು ಸಂದೇಹ ಬರುತ್ತೆ, ಇದೆಲ್ಲ ಇದೆಯಾ, ಇದೆಲ್ಲ ಎಲ್ಲಿದೆ, ಏನಿದೆ ಅನ್ನುವಂಥದ್ದು. ಪರಿಹಾರ ಕ್ರಿಯೆಯನ್ನು ಮಾಡಿ ನೋಡಿ. ಸಮಸ್ಯೆ ಪರಿಹಾರ ಆಯಿತು ಅಂದರೆ ಅಲ್ವಾ? ಅದೇನು ಮಾಡದೆ ಕಮೆಂಟ್ಸ್ ಹಾಕಬೇಡಿ, ದಯವಿಟ್ಟು ಅದನ್ನು ಮಾಡಿ ನೋಡಿ. ಯಾರಿಗಾರು ಸಮಸ್ಯೆನಲ್ಲಿದ್ದವರಿಗೆ ಕೊಟ್ಟು ನೋಡಿ, ಇದನ್ನು ಮಾಡೋದಕ್ಕೆ ಹೇಳಿ. ಕೆಲವೊಂದು ವೃದ್ಧಾಶ್ರಮಗಳು ಅದು ಇದೆಲ್ಲ ಇರ್ತವೆ, ಅಲ್ಲಿ ಬೇಕಾದ್ರೆ ನೀವು ಸೋಪು ಇತ್ಯಾದಿಗಳನ್ನು ಶನಿವಾರ ದಿವಸ ದಾನವಾಗಿ ಕೊಡ್ಬೋದು. ಒಂದು 10 ಜನ ಇದ್ದಾರೆ, 20 ಜನ ಇದ್ದಾರೆ ಗುರುಗಳಂದರೆ ಒಂದು 20 ಸೋಪ್ನ ತೊಗೊಂಡೋಗಿ ಕೊಟ್ಬಿಡಿ ಒಂದೇ ಸಲ, ವರ್ಷಕ್ಕೊಂದು ಸಲ ಕೊಡಿ. ಶನಿ ದೋಷಗಳು ಯಾರಿಗಿದೆಯೋ ಅವರೆಲ್ಲ ಆ ಕೊಳೆಯನ್ನು ತೆಗೆಯುವಂಥ ವಸ್ತುಗಳನ್ನು ದಾನದ ರೂಪದಲ್ಲಿ ಕೊಡ್ತಾ ಬನ್ನಿ. ಎಷ್ಟು ನೀವು ಕೊಟ್ಟಂಥ ವಸ್ತುವನ್ನು ಇಟ್ಕೊಂಡು ನಾನು ಕೊಳೆಯನ್ನು ತೆಕ್ಕೋತಾ ಇರ್ತೀನೋ ನಿಮ್ಮ ಶನಿ ದೋಷ ಏನಾಗುತ್ತೆ ಅನ್ನೋದನ್ನು ನೋಡಿ. ಇಷ್ಟೇ ಟ್ರಿಕ್ ಇರೋದು. ಟ್ರೈ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಬರುತ್ತೆ ಅನ್ನೋದನ್ನು ನಿಮಗೆ ಆವಾಗ ಗೊತ್ತಾಗುತ್ತೆ. ಅದೇ ರೀತಿ ಇನ್ನೊಂದು ವಿಚಿತ್ರ ಪರಿಹಾರ ಏನು ಅಂತ ಹೇಳಿದ್ರೆ, ಇದು ವಿಚಿತ್ರ ಅಲ್ಲ, ಕರೆಕ್ಟಾಗಿರುವಂಥ ಪರಿಹಾರ. ಸಾಧ್ಯವಾದರೆ ಯಾವುದಾದ್ರೂ ಆಶ್ರಮ, ಅದರಲ್ಲೂ ಅಂಧರ ಆಶ್ರಮ ಇರಬೇಕು, ಆಯಿತಾ? ಕುರುಡರು ಇರ್ತಾರಲ್ಲ ಅಂಥ ಜಾಗದಲ್ಲಿ ಅವರಿಗೆ ಬೇಕಾಗಿರುವಂಥ ನಿಮ್ಮ ಕೈಲಾದಂಥ ರೇಷನ್ನ ಕೊಡಿಸಿ, ದಿನಸಿ ಐಟಮ್ಸ್. ಶನಿವಾರದ ದಿನವೇ ಕೊಡಿ. ಶನಿ ದೋಷ ಇದೆ, ಅದಕ್ಕೋಸ್ಕರ ಪರಿಹಾರ ಕ್ರಿಯೆ, ಪೂಜೆ, ಪುರಸ್ಕಾರ, ಹೋಮ, ಹವನ, ದೇವಸ್ಥಾನಕ್ಕೆ ಎಲ್ಲ ಹೋಗೋರು ದಯವಿಟ್ಟು ಒಂದು ಸಲ ಆದರೂ ಅಲ್ಲಿಗೆ ಹೋಗಬೇಡಿ. ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ಒಂದು ಸಲ ಆದರೂ, ವರ್ಷಕ್ಕೆ ಒಂದು ಸಲ ಆದರೂ ಈ ಥರ ಅಂಧರ ಒಂದು ಆಶ್ರಮಗಳಿಗೆ ತಗೊಂಡು ಹೋಗ್ಬಿಟ್ಟು ಈ ರೀತಿ ವಸ್ತುಗಳನ್ನು ಇತ್ಯಾದಿಗಳನ್ನು ಕೊಡಿ. ಆವಾಗ ನೋಡಿ, ಆ ದಿನಸಿ ಐಟಮ್ ಜೊತೆ ಬೇಕಾದ್ರೆ ಸೋಪನ್ನು ಸೇರಿಸಿ ಇಟ್ಬಿಡಿ. ನೋಡಿ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಶನಿ ಮಹಾತ್ಮರು ನಿಮಗೆ ಕೊಡ್ತಾರಂತ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.